ಇದೇ ಒಂದು ಮ್ಯಾಚ್ ನ ಮಧ್ಯೆ ಉಸಿರಾಡಕ್ಕೂ ಆಗ್ತಾ ಇಲ್ಲ, ರಾತ್ರಿ ಇಡೀ ನಿದ್ದೆ ಬರ್ತಾ ಇಲ್ಲ, ಕೆಮ್ಮಿದ್ರೆ ಬಾಯಿ ತುಂಬಾ ರಕ್ತದ ವಾಂತಿ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಯಾರಾದ್ರೂ ಸಾಮಾನ್ಯ ವ್ಯಕ್ತಿ ಇದ್ದಿದ್ರೆ ತಕ್ಷಣ ಹಾಸ್ಪಿಟಲ್ಗೆ ಓಡ್ತಾ ಇದ್ರು. ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ತಾನು ಮೈದಾನದಲ್ಲೇ ಪ್ರಾಣ ಬಿಡ್ತೀನಿ, ಬೇಕಾದ್ರೆ ಪ್ರಜ್ಞೆ ತಪ್ಪಿದ ಮೇಲೆ ನನ್ನನ್ನು ಕರ್ಕೊಂಡೋಗಿ, ಆದ್ರೆ ದೇಶಕ್ಕೋಸ್ಕರ ಆಡೋದು ಮಾತ್ರ ನಾನು ನಿಲ್ಸಲ್ಲ ಅಂತ ಗರ್ಜಿಸಿದ್ದ. 2011ರ ವರ್ಲ್ಡ್ ಕಪ್ ನಲ್ಲಿ ಆ ವ್ಯಕ್ತಿ ಓಡಿದ ಪ್ರತಿಯೊಂದು ರನ್, ಹೊಡೆದ ಪ್ರತಿಯೊಂದು ಬೌಂಡರಿ, ತೆಗೆದುಕೊಂಡ ಪ್ರತಿಯೊಂದು ವಿಕೆಟ್ ಅವರ ಪ್ರಾಣವನ್ನೇ ಕಸಿದುಕೊಳ್ಳಬಹುದಿತ್ತು. ಏಕೆಂದರೆ ಅವರ ಎದೆಯ ಭಾಗದಲ್ಲಿ 15 ಸೆಂಟಿಮೀಟರ್ನಷ್ಟು ದೊಡ್ಡದಾದ ಲಿವರ್ ಮತ್ತು ಹಾರ್ಟ್ನ ಕಂಪ್ರೆಸ್ ಮಾಡಿದ ಒಂದು ಎಮ್ಮಾರಿ ಕ್ಯಾನ್ಸರ್ ಗಡ್ಡೆ ದಿನಕ್ಕೂ ಬೆಳೀತಾ ಇತ್ತು. ಸ್ವಲ್ಪವೇ ಹೆಚ್ಚು ಕಮ್ಮಿ ಆಗಿತ್ತು. ಮೈದಾನದಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಭೀತಿ ಇತ್ತು. ತಮ್ಮ ಪ್ರಾಣವನ್ನೇ ಪಣಕ್ಕೆ ತಾವು ಕಣ್ಣೆದುರೇ ನಿಂತಿದ್ದು ಹೆದರದೆ ಭಾರತಕ್ಕೆ 28 ವರ್ಷದ ನಂತರ ವಿಶ್ವಕಪ್ ತಂದುಕೊಟ್ಟ ಆ ಅಪ್ರತಿಮ ಯೋಧ ಬೇರೆ ಯಾರೂ ಅಲ್ಲ, ಇಡೀ ಕ್ರಿಕೆಟ್ ಜಗತ್ತೇ ಹೆಮ್ಮೆಯಿಂದ ಕರೆಯುವ ಇಂಡಿಯಾದ ಕ್ರಿಕೆಟ್ನ ಅಸಲಿ ವಾರಿಯರ್, ಸಿಕ್ಸರ್ ಕಿಂಗ್ ಯುವರಾಜ್ ಸಿಂಗ್ ಅವರ ಈ ಹೋರಾಟದ ಕತೆ ನಿಜವಾಗಿಯೂ ಶುರುವಾಗುವುದು ಅವರಿಂದ ಅಲ್ಲ, ಬದಲಾಗಿ ಅವರ ತಂದೆ ಯುವರಾಜ್ ಸಿಂಗ್ ಅವರಿಂದ. ಯುವರಾಜ್ ಸಿಂಗ್ ಪಂಜಾಬ್ನ ಒಂದು ಐಡೆಂಟಿಟಿ ಮತ್ತು ಪ್ರೈಡ್ ಇಟ್ಕೊಂಡಿದ್ದು ಜಸ್ಟಿಕ್ ಕುಟುಂಬದಲ್ಲಿ ಹುಟ್ಟಿದವರು. ಅದ್ಭುತ ಫಾಸ್ಟ್ ಬೌಲರ್ ಆಗಿದ್ದು ಇವರು 1980ರಲ್ಲಿ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆದ್ರು. ಆದರೆ ಕೇವಲ 6 ಒನ್ಡೇ ಮತ್ತು 1 ಟೆಸ್ಟ್ ಪಂದ್ಯದ ನಂತರ ಅವರನ್ನು ತಂಡದಿಂದ ಕೈಬಿಡಲಾಯಿತು. ಕಳಪೆ ಪ್ರದರ್ಶನದ ಜೊತೆಗೆ ಅವರ ಇಂಜುರಿ ಕೂಡ ಇದಕ್ಕೆ ಕಾರಣವಾಗಿತ್ತು. ಆದರೆ ಯುವರಾಜ್ ಸಿಂಗ್ ಅವರು ತಮಗಾದ ಅನ್ಯಾಯಕ್ಕೆ ಅಂದಿನಿಂದ ನಾಯಕ ಕಪಿಲ್ ದೇವ್ ಮತ್ತು ಸೆಲೆಕ್ಟರ್ ಬಿ ಸಿಂಗ್ ಅವರೇ ಕಾರಣ ಅಂತ ನಂಬಿದ್ರು. ಕಪಿಲ್ ದೇವ್ ಅವರ ಮೇಲೆ ಕೋಪ ಎಷ್ಟಿತ್ತಂದರೆ ಅವರು ಒಂದಿನ ಲೋಡೆಡ್ ಪಿಸ್ತೂಲ್ ತಗೊಂಡು ಕಪಿಲ್ ದೇವ್ ಅವರ ಮನೆ ಹೊರಟ್ಬಿಟ್ಟಿದ್ರು. ಕಪಿಲ್ ದೇವ್ ಅವರ ತಾಯಿ ಎದುರು ನಿಂತಿದ್ದಕ್ಕೆ ಅವರು ಸುಮ್ಮನಾದ್ರು. ಕ್ರಿಕೆಟ್ ಬಿಟ್ಟರು, ಅವರ ಎದೆಯಲ್ಲಿ ಆ ಸೀಡಿನ ಜ್ವಾಲೆ ಮಾತ್ರ ಆರಿರಲಿಲ್ಲ. ತಮ್ಮ ಅರ್ಧಕ್ಕೆ ನಿಂತ ಕನಸು ಮಗನ ಮೂಲಕ ನನಸು ಮಾಡಬೇಕು ಎಂದು ಶಪಥ ಮಾಡಿದ್ರು. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಏನಂದರೆ 1981ರಲ್ಲಿ ಹುಟ್ಟಿದ ಈ ಸಣ್ಣ ಹುಡುಗ ಯುವಿ ಕ್ರಿಕೆಟ್ ಅಂದರೆ ಕಿಂಚಿತ್ತೂ ಇಷ್ಟ ಇರಲಿಲ್ಲ. ಅವರಿಗೆ ಟೆನ್ನಿಸ್ ಮತ್ತು ಸ್ಪ್ರಿಂಟಿಂಗ್ ಅಂದರೆ ಪಂಚಪ್ರಾಣ. ಕೇವಲ 11 ವರ್ಷ ವಯಸ್ಸಿನಲ್ಲಿಯೇ ಯುವಿ ಅಂಡರ್-14 ನ್ಯಾಷನಲ್ ಸ್ಪ್ರಿಂಟಿಂಗ್ ರೇಸ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ದು. ತುಂಬಾ ಖುಷಿಯಿಂದ ಆ ಮೆಡಲ್ ತನ್ನ ತಂದೆಗೆ ತೋರಿಸೋಕೆ ಕಾರ್ನಲ್ಲಿ ಬಂದಾಗ ಯುವರಾಜ್ ಸಿಂಗ್ ಆ ಗೋಲ್ಡ್ ಮೆಡಲ್ ಮತ್ತು ಆ ಸೆನ್ಸ್ ಎರಡೂ ಕಾರಿನಿಂದ ಆಚೆ ಬಿಸಾಕಿಬಿಟ್ಟಿದ್ರು. ಇವತ್ತಿನಿಂದ ನೀನು ಈ ಹುಡುಗಿಯರ ಆಟ ಆಡೋದನ್ನ ಬಿಟ್ಟು ಕ್ರಿಕೆಟ್ ಆಡಬೇಕು, ಇಲ್ಲ ಅಂದರೆ ನಿನ್ನ ಕಾಲು ಮುರಿತೀನಿ ಅಂತ ಅಬ್ಬರಿಸಿದ್ರು. ಅಲ್ಲಿಂದ ಶುರುವಾಯಿತು ಯುವಿಯವರ ನರಕ ದೃಶ್ಯ ಬಾಲ್ಯ. ಚಂಡೀಗಢದ ಕೊರೆಯುವ ಚಳಿಯಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಯುವಿಯನ್ನು ಎಬ್ಬಿಸುತ್ತಿದ್ದರು. ಒಂದು ವೇಳೆ ಏಳದಿದ್ದರೆ ತಲೆಯ ಮೇಲೆ ಐಸ್ ತಣ್ಣೀರನ್ನು ಸುರಿಯುತ್ತಿದ್ದರು. ತಾಯಿ ಶಬ್ದ ಅವರ ಸುಂದರವಾದ ಗಾರ್ಡನನ್ನು ಕೆಡವಿ ಅಲ್ಲಿ ಮಾಡೆಲ್ 4 ಹಾಕಿ ರೋಡ್ ಲೈಟ್ ಅಳವಡಿಸಿ ಹಗಲು ರಾತ್ರಿ ಪ್ರಾಕ್ಟೀಸ್ ಮಾಡಿಸುತ್ತಿದ್ದರು. ಶಾಲೆ ಮುಗಿದ ಮೇಲೆ ಸ್ನೇಹಿತರ ಜೊತೆ ಆಡಲು ಸಿಗುತ್ತಿದ್ದು ಕೇವಲ ಅರ್ಧ ಗಂಟೆ ಮಾತ್ರ. ಇಡೀ ದಿನ ತಂದೆಯವರು ಕ್ರಿಕೆಟ್ ಮತ್ತು ಕಪಿಲ್ ದೇವರ ಬಗ್ಗೆ ಮಾತ್ರ ಮಾತಾಡ್ತಿದ್ದರು. ಇವರಿಗೆ ತಂದೆಯ ಹೊಡೆತ ಮತ್ತು ಶಿಕ್ಷೆಯಿಂದ ಬಚಾವಾಗಲು ಕ್ರಿಕೆಟ್ನಲ್ಲಿ ಬೆಸ್ಟ್ ಆಗುವುದೇ ದಾರಿಯಾಗಿತ್ತು. ಕಡೆ ತಂದೆಯ ಕ್ರೂರ ತರಬೇತಿ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಕ್ರಿಕೆಟ್ನ ದಿಗ್ಗಜ ನವಜೋತ್ ಸಿಂಗ್ ಸಿದ್ದು ಯುವಿಯ ಬ್ಯಾಟಿಂಗ್ ನೋಡಿ ಈ ಹುಡುಗ ಕ್ರಿಕೆಟ್ಗೆ ಲಾಯಕ್ಕಿಲ್ಲ, ಮನೆಗೆ ಕರ್ಕೊಂಡು ಹೋಗಿ ಅಂತ ಅಂದು ಬಿಡ್ತಾರೆ. ಆಗ ಯುವರಾಜ್ ಸಿಂಗ್ ಏನು ಮಾಡಿದ್ರು, ಯುವಿ ಏದಿ ಕಂಪ್ಯಾಕ್ಟ್ ಮಾಡಿದ್ರು ಅನ್ನೋದೇ ಒಂದು ರೋಚಕ ಕತೆ. ನವಜೋತ್ ಸಿಂಗ್ ಸಿದ್ದು ಅವರು ಈ ಹುಡುಗ ಕ್ರಿಕೆಟ್ಗೆ ಲಾಯಕ್ಕಿಲ್ಲ ಅಂದಾಗ ಯುವರಾಜ್ ಸಿಂಗ್ ಅವರಿಗೆ ಮತ್ತಷ್ಟು ಹಠ ಹೆಚ್ಚಾಯಿತು. ನಾನು ನಿನ್ನನ್ನು ಏಕೆ ಕ್ರಿಕೆಟರ್ ಮಾಡ್ತೀನಿ ನೋಡು ಅಂತ ಇನ್ನೂ ಕಠಿಣವಾಗಿ ಪ್ರಾಕ್ಟೀಸ್ ಮಾಡಿಸಿದ್ರು. ಯುವಿ ಅವರು ಅದ್ಭುತ ಬ್ಯಾಟಿಂಗ್ ಆರ್ಬಿಟ್ರಾಯಿಸ್ಟಿಕ್ ಕ್ರಿಕೆಟ್ನಲ್ಲಿ ಶುರುವಾಯಿತು. ನಂತರ ಕೋಚ್ ಬಿಹಾರ್ ಟ್ರೋಫಿ ಫೈನಲ್ನಲ್ಲಿ ಪಂಜಾಬ್ ಮತ್ತು ಬಿಹಾರ್ ತಂಡಗಳ ಮಧ್ಯೆ ಒಂದು ಐತಿಹಾಸಿಕ ಮ್ಯಾಚ್ ನಡೆಯುತ್ತದೆ. ಅದು ಆ ಬಿಹಾರ್ ತಂಡದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಕೂಡ ಒಬ್ಬ ವಿಕೆಟ್ ಕೀಪರ್ ಆಗಿ ಆಡ್ತಾ ಇದ್ರು. ಆ ಮ್ಯಾಚ್ನಲ್ಲಿ ಮೊದಲ ಬಾರಿಗೆ ಬ್ಯಾಟಿಂಗ್ ಮಾಡಿದ ಬಿಹಾರ್ ತಂಡ ಒಟ್ಟು 357 ರನ್ ಗಳಿಸಿತ್ತು. ಇಡೀ ಬಿಹಾರ್ ಟೀಮ್ ಸೇರಿ ಮಾಡಿದ ರನ್ ಎಷ್ಟು ಗೊತ್ತಾ? ಅದುವೇ 357 ರನ್. ಆದರೆ ಇವರ ಮರು ಉತ್ತರವಾಗಿ ಬ್ಯಾಟಿಂಗಿಗೆ ಬಂದ ಯುವರಾಜ್ ಸಿಂಗ್ ಬಿಹಾರ್ ಬೌಲರ್ಗಳನ್ನು ಮೈದಾನದ ಮೂಲೆಗೂ ಚಜ್ಜುತ್ತಿದ್ದ. ಒಬ್ಬರೇ ಭರ್ಜರಿಯಾಗಿ 357 ರನ್ ಬಾರಿಸುತ್ತಾರೆ. ಅಂದರೆ ಇಡೀ ಬಿಹಾರ್ ತಂಡ ಮಾಡಿದ ರನ್ಗಳಿಗಿಂತ
ಅಂದರೆ ಇಡೀ ಬಿಆರ್ ತಂಡ ಮಾಡಿದ ರನ್ಗಳಿಗಿಂತ 1 ರನ್ ಹೆಚ್ಚು. ಈ ಒಂದೇ ಒಂದು ಇನ್ನಿಂಗ್ಸ್ ಇಡೀ ಇಂಡಿಯನ್ ಕ್ರಿಕೆಟ್ ಸೆಲೆಕ್ಟರ್ಸ್ನ ಕಣ್ಣು ಯುವಿಯ ಮೇಲೆ ಬೀಳುವಂತೆ ಮಾಡಿತ್ತು. ತಕ್ಷಣವೇ ಅವರು ಅಂಡರ್-19 ವರ್ಲ್ಡ್ ಕಪ್ ತಂಡಕ್ಕೆ ಮುಲಾ ಸಿಕ್ಕಿತ್ತು. 2002ರಲ್ಲಿ ಶ್ರೀಲಂಕಾದಲ್ಲಿ ನಡೆದ ಅಂಡರ್-19 ವರ್ಲ್ಡ್ ಕಪ್ನಲ್ಲಿ ಯುವರಾಜ್ ಸಿಂಗ್ ಅವರು ತಮ್ಮ ಬೆಂಕಿ ಬ್ಯಾಟಿಂಗ್ ಮುಂದುವರಿಸಿದರು. ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ನಲ್ಲಿ ಕೇವಲ 25 ಬಾಲ್ನಲ್ಲಿ 58 ರನ್ ಚಚ್ಚಿ ಇಂಡಿಯಾವನ್ನು ಫೈನಲ್ಗೆ ತಲುಪಿಸಿದ್ರು. ಅಷ್ಟೇ ಅಲ್ಲ, ಆ ವರ್ಲ್ಡ್ ಕಪ್ನಲ್ಲಿ ಭಾರತದ ಚಾಂಪಿಯನ್ ಆಗಿ ಹೊರಹೊಮ್ಮಿದರು ಮತ್ತು ಯುವರಾಜ್ ಸಿಂಗ್ ಅವರು ಪ್ಲೇಯರ್ ಆಫ್ ದಿ ಟೂರ್ನಿಮೆಂಟ್ ಆದರು. ಆ ಸಮಯದಲ್ಲಿ ಭಾರತೀಯ ಸೀನಿಯರ್ಸ್ ಕ್ರಿಕೆಟ್ ತಂಡ ಮ್ಯಾಚ್ ಫಿಕ್ಸಿಂಗ್ ಹಗರಣದಿಂದ ತತ್ತರಿಸಿ ಹೋಗಿತ್ತು. ಇಡೀ ದೇಶ ಕ್ರಿಕೆಟ್ ನೋಡುವುದನ್ನು ನಿಲ್ಲಿಸಿತ್ತು. ಈ ಕಠಿಣ ಪರಿಸ್ಥಿತಿಯಲ್ಲಿ BCCI ಇಡೀ ತಂಡವನ್ನೇ ರೀಸೆಟ್ ಮಾಡಲು ನಿರ್ಧರಿಸಿತ್ತು. ಅದೇ ಹೊತ್ತಿಗೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಅವರೇ ಸೌರವ್ ಗಂಗೂಲಿ ಅವರಿಗೆ ಯಾವುದೇ ಫಿಯರ್ ಇಲ್ಲದೆ ಆಡುವ ಯುವ ರಕ್ತ ಬೇಕಾಯಿತು. ಹಾಗಾಗಿ ಸೆಪ್ಟೆಂಬರ್ 2000ರಲ್ಲಿ ಕೇವಲ 18 ವರ್ಷದ ಯುವರಾಜ್ ಸಿಂಗ್ಗೆ ಇಂಡಿಯನ್ ಮೇನ್ ಟೀಮ್ನಿಂದ ಕಾಲ್ ಬಂತು. ICC ನಾಕೌಟ್ ಟ್ರೋಫಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ತಮ್ಮ 2ನೇ ಮ್ಯಾಚ್ನಲ್ಲಿ ಯುವಿ ಬ್ಯಾಟಿಂಗ್ ಬರ್ತಾರೆ. ಎದುರಾದ ಗ್ಲೆನ್ ಮೆಕ್ರಾ ಮತ್ತು ಬ್ರೆತ್ ಲೀ ಅವರಂತ ಅಂದಿನ ನಂಬರ್ 1 ಬೌಲರ್ಗಳು. ಆದರೆ ಯುವಿ ಯಾರಿಗೂ ಹೆದರದೆ ಬಿರುಗಾಳಿಯಂತೆ 84 ರನ್ ಬಾರಿಸಿ ವರ್ಲ್ಡ್ ಕಪ್ ಚಾಂಪಿಯನ್ ಆಸ್ಟ್ರೇಲಿಯಾ ಟೀಮ್ ಅನ್ನು ಧೂಳಿಪಟ ಮಾಡಿದ್ರು. ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಬಂದ ತಕ್ಷಣ ಅಬ್ಬರಿಸಿದ ಯುವಿ ಮೊದಲನೇ ಕಮಾಯಿಯಿಂದ ತಾಯಿಗೆ ಒಂದು ಸುಂದರವಾದ ಮನೆ ಕೊಡಿಸಿದ್ದು. ಆದರೆ ಯುವರಾಜ್ ಸಿಂಗ್ ಕ್ರಿಕೆಟ್ನ ಇತಿಹಾಸದಲ್ಲಿ ಯಾರೂ ಮಾಡದ, ಎಂದಿಗೂ ಮರೆಯಲಾಗದ ಒಂದು ಮಹಾನ್ ದಾಖಲೆ ಬರೆದಿದ್ರು. ಅದೇ 2007ರ 6 ಸಿಕ್ಸ್ನ ದರ್ಬಾರ್. ಅಷ್ಟಕ್ಕೂ ಆ ದಿನ ಮೈದಾನದಲ್ಲಿ ಏನಾಯಿತು ಅದನ್ನ ತಿಳಿಯೋಣ. ಈಗ ನಾವು ಬಂದಿರೋದು ಯುವರಾಜ್ ಸಿಂಗ್ ಅವರ ಕರಿಯರ್ ಮಾತ್ರವಲ್ಲ, ಇಡೀ ವಿಶ್ವ ಕ್ರಿಕೆಟ್ ಚರಿತ್ರೆಯಲ್ಲಿ ಸುಂದರವಾದ ಕ್ಷಣ ಬರೆದಿದ್ದಾರಲ್ಲ ಆ ಸೌಂಡ್ ಬೀಡಿಂಗ್ ಮೂಮೆಂಟ್ಗೆ. ಅದು ಸೆಪ್ಟೆಂಬರ್ 19, 2007 ಚೊಚ್ಚಲ T20 ವರ್ಲ್ಡ್ ಕಪ್. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಹೈ ವೋಲ್ಟೇಜ್ ಪಂದ್ಯ. ಒಂದು ಡೇ ಟೀಮ್ನ ವೈಸ್ ಕ್ಯಾಪ್ಟನ್ ಆಗಿದ್ರು. BCCI ಇವರನ್ನು ಬಿಟ್ಟು ಧೋನಿ ಅವರಿಗೆ ನಾಯಕತ್ವ ನೀಡಿತ್ತು. ಆ ಒಂದು ಬೇಸರ ಯುವಿ ಮನಸ್ಸಿನಲ್ಲಿತ್ತು. ಆದರೆ ಮೈದಾನದಲ್ಲಿ ಬೇರೆದೇ ಆದ ಒಂದು ದೊಡ್ಡ ಜ್ವಾಲಾಮುಖಿ ಸ್ಫೋಟವಾಗಲು ಕಾಯ್ತಾ ಇತ್ತು. ಪಂದ್ಯದ 17ನೇ ಓವರ್ನಲ್ಲಿ ಬ್ಯಾಟಿಂಗ್ ಬಂದ ಯುವಿ ಇಂಗ್ಲೆಂಡ್ನ ಪೀಟಾಪ್ ಬೌಲಿಂಗ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿ ಚಚ್ಚಿದ್ರು. ಇದರಿಂದ ಕೆರಳಿದ ಪೀಟಾಪ್ ಓವರ್ ಮುಗಿದ ತಕ್ಷಣ ಯುವಿ ಹತ್ತಿರ ಬಂದು ಕೆಟ್ಟದಾಗಿ ಸ್ಲೈಡಿಂಗ್ ಮಾಡ್ತಾನೆ. ನನ್ನ ಕೈಯಲ್ಲಿರೋ ಬಾಲ್ ನೋಡಿದ್ಯಾ, ಇದರಿಂದ ನಿನ್ನ ಕತ್ತನ್ನೇ ಸೀಳ್ತೀನಿ ಅಂತ ಪ್ಲಾಟಾಪ್ ಅಂದಾಗ ಯುವಿ ಕೂಡ ಬ್ಲಾಡ್ ತೋರಿಸಿ ತಕ್ಕ ಉತ್ತರ ಕೊಡ್ತಾರೆ. ಜಗ ವಿಕೋಪಕ್ಕೆ ಹೋಗಿ ಪ್ಲೇಟಾಪ್ ಯುವಿ ಕಡೆಗೆ ನೋಡಿ ಹೊಗಳುತ್ತಾರೆ. ಅಂಪೈರ್ ಬದು ಇಬ್ಬರನ್ನು ಸಮಾಧಾನ ಮಾಡ್ತಾರೆ. ಪ್ಲೇಟಾಪ್ ಇಡೀ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ರು. ಯಾಕೆಂದರೆ ಸಿಕ್ಸರ್ ಕಿಂಗ್ ಯುವರಾಜ್ ಸಿಂಗ್ ಸಿಂಹ ಸ್ವಪ್ನವಾಗಿ ಬದಲಾದ್ರು. ಮುಂದಿನ 19ನೇ ಓವರ್ ಬೌಲಿಂಗ್ ಮಾಡಲು ಬಂದಿದ್ದು ಕೇವಲ 21 ವರ್ಷದ ಯುವ ಬೌಲರ್ ಸ್ಟುವರ್ಟ್ ಬ್ರಾಡ್. ಆಗ ಯುವಿ ತಲೆಯಲ್ಲಿ ಇದ್ದಿದ್ದು ಒಂದೇ ಆಲೋಚನೆ, ಬರೋ ಪ್ರತಿಯೊಂದು ಬಾಲ್ ಕೂಡ ಸ್ಟೇಡಿಯಂನಿಂದ ಆಚೆ ಹೋಗ್ಬೇಕು. ಮೊದಲನೇ ಬಾಲ್ ಬ್ರಾಡ್ ಲಾಂಗ್ ಹಾರ್ನ್ ಕಡೆಗೆ ಬಾಲ್ ಹಾಕಿದ್ರು. ಯುವಿ ಬ್ಯಾಟ್ ಬೀಸಿದ್ರು. ಬಾಲ್ ಗಾಳಿಯಲ್ಲಿ ತೇಲ್ತಾ ಹೋಗಿ ಕಾರ್ನರ್ ಅಲ್ಲಿ ಬಿತ್ತು. ಅದು 6. ಎರಡನೇ ಬಾಲ್ ಈ ಬಾರಿ ಡೀಪ್ ಸ್ಟ್ರೈಟ್ ಲೈನ್ ಮೇಲೆ ಭರ್ಜರಿ 6. ಪ್ಲಾಟಾಪ್ ಮುಖ ಸಣ್ಣದಾಯಿತು. ಇನ್ನು 3ನೇ ಬಾಲ್ ಆ ಸ್ಟಂಪ್ ಆಚೆ ಬಂದಾಗ ಬಾಲ್ ಅನ್ನು ಎಕ್ಸೈಟ್ ಕವರ್ ಮೇಲೆ ಅದ್ಭುತವಾಗಿ ಸ್ಟ್ರೈಟ್ ಮಾಡಿದರಿಂದ ಅದು ಮತ್ತೊಂದು 6. 4ನೇ ಬಾಲ್ ಈ ಬ್ಯಾಟ್ ಫುಲ್ ಟಾಸ್ ಹಾಕಿದ್ರು. ಯುವಿ ಅದನ್ನು ಕ್ಯಾಕ್ ಹೋಲ್ಡ್ ಪಾಯಿಂಟ್ ಮೇಲಿಂದ 6 ಹೊಡೆದಿದ್ರು. 4ನೇದು 6. ಇಡೀ ಸ್ಟೇಡಿಯಂನಲ್ಲಿ ಕುಣಿಯುವಂತೆ ಕುಣಿಯುತ್ತಿದ್ರು. ಇನ್ನು 5ನೇ ಬಾಲ್ ಬ್ರಾಡ್ ತಬ್ಬಿಬ್ಬಾಗಿ ಮರು ತಪ್ಪನ್ನೇ ಮಾಡಿದ್ರು. ಯುವಿ ಮಿಡ್ ವಿಕೆಟ್ ಮೇಲೆ ಭೀಕರವಾಗಿ ಚಚ್ಚಿದ್ರು. ಅದು 5ನೇ 6. ಬ್ರಾಡ್ ಮುಖದಲ್ಲಿ ಕಣ್ಣೀರು ಬರೋದೊಂದೇ ಬಾಕಿ ಇತ್ತು. ಈಗ ಕೊನೆಯ ಓವರ್ ಕೊನೆಯ ಬಾಲ್. ಈ ಜಗತ್ತೇ ಉಸಿರು ಬಿಗಿಯಾಗಿ ನೋಡ್ತಾ ಇದ್ರು. ಬ್ರಾಡ್ ವೈಡ್ ಮಿಡ್ ಆನ್ ಕಡೆಗೆ ಬಾಲ್ ಹಾಕಿದ್ರು. ಯುವಿ ಮಂಡಿಯು ನಿಂತು ಲಾಂಗಿಯು ಮೇಲೆ 6 ಬಾರಿಸಿದ್ರು. ಹೌದು, 6 ಬಾಲ್ಗೆ 6 6. ಕ್ರಿಕೆಟ್ ಇತಿಹಾಸದಲ್ಲಿ ಯಾರೂ ಮಾಡದ, ಸಿಗೋ ಅಳಿಯಲಾಗದ ಮಹಾ ದಾಖಲೆ ಸೃಷ್ಟಿಯಾಗಿತ್ತು. 2 ಬಾಲುಗಳಲ್ಲಿ ಯುವಿ ಅತಿ ವೇಗದ ಅರ್ಧಶತಕ ಪೂರೈಸಿದ್ರು. ಪ್ರತಿ 6 ಹೊಡೆದಾಗಿಯೂ ಯುವಿ ಪ್ಲೇಟಾಪ್ ಕಡೆಗೆ ನೋಡಿ ತಮ್ಮ ಸ್ವೀಡನ್ ಅನ್ನು ತಿರುಗಿಸ್ತಾ ಇದ್ರು. ಆ ಮ್ಯಾಚ್ ಗೆದ್ದು T20 ವರ್ಲ್ಡ್ ಕಪ್ ಚಾಂಪಿಯನ್ ಆಯಿತು. ಯುವರಾಜ್ ಸಿಂಗ್ ಲಿಮಿಟೆಡ್ ಓವರ್ ಕ್ರಿಕೆಟ್ ಅಧಿಪತ್ಯವಾಗಿ ಹೊರಹೊಮ್ಮಿತು. ಆದರೆ ವಿಜಯಾಟ ಕ್ರೂರವಾಗಿತ್ತು. ಈ ಗೆಲುವಿನ ಬೆನ್ನಲ್ಲೇ ಯುವಿಗೆ
ಜೀವನದಲ್ಲಿ ಒಂದು ಮಹಾಮಾರಿ ಒಕ್ಕರಿಸಿತ್ತು. ಅದೇ 2011ರ ಭೀಕರ ಕ್ಯಾನ್ಸರ್ ಹೋರಾಟ. ಆ ಕರಾಳ ದಿನಗಳಲ್ಲಿ ಏನಾಯ್ತು ಅದನ್ನ ತಿಳಿಯೋಣ. 6 ಸಿಕ್ಸರ್ ಹೊಡೆದ ವಿಶ್ವಾದ್ಯಂತ ಕೀರ್ತಿ ಗಳಿಸಿದ ಯುವರಾಜ್ ಸಿಂಗ್ ಅವರ ಜೀವನದಲ್ಲಿ ದೊಡ್ಡ ಸವಾಲು ಎದುರಾಗಿತ್ತು. 2011ರ ICC ODI ವರ್ಲ್ಡ್ ಕಪ್ನಲ್ಲಿ ಇಡೀ ದೇಶ 28 ವರ್ಷಗಳ ನಂತರ ಭಾರತದಲ್ಲಿ ನಡೆಯುತ್ತಿದ್ದ ವಿಶ್ವಕಪ್ ಗೆಲ್ಲಬೇಕು ಅಂತ ಕನಸು ಕಾಣ್ತಾ ಇತ್ತು. ಕೂಡ ದೇಶಕ್ಕಾಗಿ ಕಪ್ ಗೆಲ್ಲಿಸಬೇಕು ಅಂತ ಕಠಿಣವಾಗಿ ಸಿದ್ಧತೆ ನಡೆಸುತ್ತಿದ್ದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಅವರು ಕೇವಲ ಮೈದಾನದ ಎದುರಾಳಿಗಳ ತಂಡಗಳ ವಿರುದ್ಧ ಮಾತ್ರವಲ್ಲ, ತನ್ನ ಒಳಗಿರುವ ದೇಹದ ಒಳಗಿನ ಸಾವಿನ ದೂತನಿಗೂ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ ಅಂತ. ಟೂರ್ನಿಮೆಂಟ್ ನಡೆಯುತ್ತಿದ್ದಾಗ ಸರಿಯಾಗಿ ಉಸಿರಾಡಲು ಆಗ್ತಾ ಇರಲಿಲ್ಲ. ಸ್ವಲ್ಪ ಓಡಿದ್ರೂ ಸಾಕು ಎದೆ ಬಿಗಿದು ಬರ್ತಾ ಇತ್ತು. ರಾತ್ರಿ ಇಡೀ ನಿದ್ದೆ ಮಾತ್ರ ಇಲ್ಲದೆ ಮಲಗಲು ಸಾಧ್ಯವಾಗ್ತಾ ಇರಲಿಲ್ಲ. ವೇಟ್ ಡಿಲೀಸ್ ವಿರುದ್ಧ ಪ್ರಮುಖ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡುವಾಗ ಅವರು ಮೈದಾನದಲ್ಲೇ ರಕ್ತವಾಂತಿ ಮಾಡ್ಕೊಳ್ತಾರೆ. ಪಂದ್ಯವನ್ನು 2 ಬಾರಿ ನಿಲ್ಲಿಸಲಾಯಿತು. ಅಂಪೈರ್ ಸೈಮನ್ ಜೋಸೆಫ್ ಹತ್ತಿರ ಬಂದು ಪೆವಿಲಿಯನ್ ಕಡೆಗೆ ವಾಪಸ್ ಹೋಗಿ ರೆಸ್ಟ್ ತಗೊಳ್ಳಿ ಎಂದಾಗ ಕೊಟ್ಟ ಉತ್ತರ ಇವತ್ತಿಗೂ ನನ್ನ ಮೈ ಜುಮ್ಮೆನಿಸುತ್ತದೆ. ಅಂದು ನಾನು ಪ್ರಜ್ಞೆ ತಪ್ಪಿದ್ದರೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ, ಆದರೆ ಅಲ್ಲಿವರೆಗೂ ನನ್ನ ದೇಶಕ್ಕೋಸ್ಕರ ನಾನು ಮೈದಾನ ಬಿಟ್ಟು ಕದಲಲ್ಲ. ಅವತ್ತು ಅವರು ಭರ್ಜರಿ 113 ರನ್ ಬಾರಿಸಿ ಭಾರತವನ್ನ ಗೆಲ್ಲಿಸಿತ್ತು. ನಿಜವಾಗಿಯೂ ಹೇಳಬೇಕಂದ್ರೆ ಯುವರಾಜ್ ಸಿಂಗ್ ಅವರ ಎದೆಯ ಭಾಗದಲ್ಲಿ 15 ಸೆಂಟಿಮೀಟರ್ನಷ್ಟು ದೊಡ್ಡದಾದ ಮಿಡಿಯಾಸ್ಟಿಕ್ನ ಸೆಮಿನೋಮ್ ಅನ್ನೋ ಅಪರೂಪದ ಶ್ವಾಸಕೋಶದ ಕ್ಯಾನ್ಸರ್ ಗಡ್ಡೆ ದಿನದಿನಕ್ಕೂ ಬೆಳೀತಾ ಇತ್ತು. ಅದು ಅವರ ಶ್ವಾಸಕೋಶ ಮತ್ತು ಹಾರ್ಟ್ ಅಟ್ಯಾಕ್ ಅನ್ನು ಕಂಪ್ರೆಸ್ ಮಾಡ್ತಾ ಇತ್ತು. ಮೈದಾನದಲ್ಲಿ ಅವರು ಓಡಿದ ಪ್ರತಿಯೊಂದು ರನ್ ಕೂಡ ಅವರಿಗೆ ಹಾರ್ಟ್ ಅಟ್ಯಾಕ್ ತಂದು ಕೊಡಬಹುದಿತ್ತು. ಸಾವು ತಲೆಯ ಮೇಲೆ ಇದ್ದರೂ ಅವರು ಆಡ್ತಾ ಇದ್ರು. ಫೈನಲ್ ಪಂದ್ಯ ಹಿಂದಿನ ರಾತ್ರಿ ಕೂಡ ವಾಂತಿ ಮಾಡ್ಕೊಂಡಿದ್ರು. ದೇವರ ಹತ್ತಿರ ಪ್ರಾರ್ಥನೆ ಮಾಡಿದ್ರು, ಭಗವಂತ ಆಮೇಲೆ ಬೇಕಾದ್ರೆ ನನ್ನ ಪ್ರಾಣ ತೆಗೆದುಕೋ, ಆದರೆ ದಯವಿಟ್ಟು ಭಾರತ ವರ್ಲ್ಡ್ ಕಪ್ ಗೆಲ್ಲಲೇಬೇಕು ಅಂತ. ಕೊನೆಗೆ ಏಪ್ರಿಲ್ 2, 2011ರ ವಾಂಖೇಡೆ ಸ್ಟೇಡಿಯಂನಲ್ಲಿ ಧೋನಿ ಹೊಡೆದ ಐತಿಹಾಸಿಕ 6 ಹೊಡೆದಾಗ ಭಾರತದ ವಿಶ್ವ ವಿಜೇತವಾಯಿತು. ಇಡೀ ಟೂರ್ನಿಮೆಂಟ್ನಲ್ಲಿ 362 ರನ್ ಮತ್ತು 15 ವಿಕೆಟ್ ಪಡೆದಿದ್ದ ಯುವರಾಜ್ ಸಿಂಗ್ ಪ್ಲೇಯರ್ ಆಫ್ ದಿ ಟೂರ್ನಿಮೆಂಟ್ ಆಗಿ ಹೊರಹೊಮ್ಮಿದ್ರು. ಇಡೀ ದೇಶದ ವರ್ಲ್ಡ್ ಕಪ್ ಗೆದ್ದ ಸಂಭ್ರಮದಲ್ಲಿ ತೇಲಾಡ್ತಾ ಇತ್ತು. ಆದರೆ ವಿಶ್ವಕಪ್ ಮುಗಿದ ಕೆಲವು ದಿನಗಳಲ್ಲಿ ಯುವಿಗೆ ಅಡ್ವಾನ್ಸ್ ಸ್ಟೇಜ್ ಕ್ಯಾನ್ಸರ್ ಇರೋ ಕೈ ಸತ್ಯ ಸಂಪೂರ್ಣವಾಗಿ ಗೊತ್ತಾಯಿತು. ಜಗತ್ತನ್ನೇ ಗೆದ್ದ ನಾಯಕ ಈಗ ಸಾವಿನ ದವಡೆಯಲ್ಲಿ ನಿಂತಿದ್ರು. ಕಿಸ್ತಿ ಮತ್ತು ಲೈಫ್ನ ಅತಿ ದೊಡ್ಡ ಕಂಬ್ಯಾಕ್ ಹೋರಾಟ ಶುರುವಾಯಿತು. ಆ ಕ್ಯಾನ್ಸರ್ ಅನ್ನ ಹೇಗೆ ಸೋಲಿಸಿದ್ರು ಅನ್ನೋದೇ ಒಂದು ರೋಚಿಸುವ ಕತೆ. ಕ್ಯಾನ್ಸರ್ 3ನೇ ಹಂತ ತಲುಪಿದೆ ಅಂತ ಗೊತ್ತಾದ ತಕ್ಷಣ ಯುವರಾಜ್ ಸಿಂಗ್ ಚಿಕಿತ್ಸೆಗಾಗಿ ಅಮೆರಿಕಗೆ ಹೊರಟು ಹೋದರು. ಅಲ್ಲಿ ಅವರಿಗೆ ಕಿಮೋಥೆರಪಿ ಚಿಕಿತ್ಸೆ ಶುರುವಾಯಿತು. ಕಿಮೋ ಚಿಕಿತ್ಸೆ ಪವರ್ಫುಲ್ ಮೆಡಿಸನ್ಗಳು ಕೇವಲ ಕ್ಯಾನ್ಸರ್ ಗಡ್ಡೆ ಮಾತ್ರವಲ್ಲ, ಅವರ ದೇಹದ ಶಕ್ತಿಯನ್ನು ಉಡಿಸಿ ಮಾಡಿತ್ತು. ಸಿಕ್ಸರ್ಗಳ ಮಳೆ ಸುರಿಸುತ್ತಿದ್ದ ಆ ಬಲಿಷ್ಠ ಆಟಗಾರ ತಲೆಯ ಕೂದಲೆಲ್ಲ ಉದುರಿ ಹೋಗಿತ್ತು. ದೇಹ 103 kg ಏರಿತ್ತು. ಕನಿಷ್ಠ ಸುತ ಕಾಲಿನ ಮೇಲೆ ನಿಲ್ಲಲು ಅವರಿಗೆ ಶಕ್ತಿ ಇರಲಿಲ್ಲ. ಆದರೆ ಆಸ್ಪತ್ರೆ ನರ್ಸಿಗಳಿಗೆ ತಮ್ಮ ಸಿಕ್ಸರ್ ವಿಡಿಯೋ ತೋರಿಸಿ ನಾನು ಮರಳಿ ಬರ್ತೀನಿ ಅಂತ ಹೇಳ್ತಾ ಇದ್ರು. ಹೌದು, ವಿಧಿ ಅವರ ದೇಹವನ್ನು ಕುಗ್ಗಿಸಬಹುದು, ಅವರ ಮನಸ್ಸಿನಲ್ಲಿರುವ ಆಟಗಾರನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಕಠಿಣ ಹೋರಾಟದ ನಂತರ ಕ್ಯಾನ್ಸರ್ ಸಂಪೂರ್ಣವಾಗಿ ಸೋಲಿಸಿ ಫಿನಿಕ್ಸ್ ಅಕ್ಕಿಯಂತೆ ಮರಳಿ ಬಂದ. ಕೇವಲ ಬದುಕುಳಿದಿದ್ದಷ್ಟೇ ಅಲ್ಲ, ಮತ್ತೆ ಬ್ಯಾಟ್ ಹಿಡಿದು ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡಿದ್ದು ಅಷ್ಟೇ ಅಲ್ಲ, 2017ರ ಇಂಗ್ಲೆಂಡ್ ವಿರುದ್ಧ ಭರ್ಜರಿಯಾಗಿ 150 ರನ್ ಚಚ್ಚುವ ಮೂಲಕ ತಮ್ಮ ಏಕದಿನ ಕ್ರಿಕೆಟ್ ಜೀವನದ ಅತ್ಯುತ್ತಮ ಸ್ಕೋರ್ ಅನ್ನು ದಾಖಲಿಸಿದರು. ಇಡೀ ಜಗತ್ತೇ ಎದ್ದು ನಿಂತು ಚಪ್ಪಾಳೆ ತಟ್ಟುವಂತೆ ಮಾಡಿದ್ರು. ಇದಾಗಿ ಜೂನ್ 10, 2019ರ ಯುವರಾಜ್ ಸಿಂಗ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದರು. ಇಂದು ಅವರು ತಮ್ಮ ಫೌಂಡೇಶನ್ ಮೂಲಕ ಸಾವಿರಾರು ಕ್ಯಾನ್ಸರ್ ಪೀಡಿತ ಜೀವನಕ್ಕೆ ಬೆಳಕಾಗಿದ್ದಾರೆ. ಅವರು ತಮ್ಮ ಪುಸ್ತಕದಲ್ಲಿ ಒಂದು ಅದ್ಭುತ ಮಾತನ್ನು ಬರೆದಿದ್ದಾರೆ. ನಾನು ಚಿಕ್ಕವನಿದ್ದಾಗ ಸಣ್ಣ ಹಿನ್ನಡೆಯಾಗಿದ್ದರೂ ತುಂಬಾನೇ ಬೇಸರ ಮಾಡ್ಕೊಳ್ತಿದ್ದೆ. ಆದರೆ ಒಮ್ಮೆ ಸಾವನ್ನೇ ಹತ್ತಿರದಿಂದ ನೋಡಿದಾಗ ನನಗೆ ನಿಜವಾಗಿಯೂ ಮೌಲ್ಯ ತಿಳಿಯಿತು. ನಾರ್ಮಲ್ ಆಗಿ ಉಸಿರಾಡುವುದು, ನಮ್ಮ ನೆಮ್ಮದಿಯಾಗಿ ಊಟ ಮಾಡೋದು, ಈ ಸಣ್ಣ ವಿಷಯಗಳೇ ಜೀವನದ ಅತಿ ದೊಡ್ಡ ಆಶೀರ್ವಾದ. ಯುವರಾಜ್ ಸಿಂಗ್ ಅವರ ಕತೆ ನಿಮಗೆ ಕಲಿಸುವುದು ಒಂದೇ, ಜೀವನದಲ್ಲಿ ಎಂತಹದೇ ಕಷ್ಟ ಬರಲಿ, ಸಾವೇ ಕಣ್ಣೆದುರು ನಿಂತರೂ ಹೆದರಬೇಡಿ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಂಥ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ ಫ್ರೆಂಡ್ಸ್.